ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಹಿಂದ್ಗಡೆ ಬಟನ್ ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಬಟ್ಟೆ ಮೇಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಹೇಳ್ತೀನಿ ನೋಡಿ. ಇದು 40 ಇಂಚಿಂದು ಬ್ಲೌಸು. 40 ಇಂಚು ಅಂದರೆ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತೆ. ನೋಡಿ, 10 ಇಂಚು. ಇದು ಅರ್ಧ ಇಂಚು ಮಾರ್ಜಿನಿಗೆ, ಇದು 1.5 ಇಂಚು ಮಾರ್ಜಿನಿಗೆ, ಸ್ಟಿಚ್ಚಿಗೆ ಎಕ್ಸ್ಟ್ರಾ ಬಟ್ಟೆ. ಲೆಂತು 15 ಇದೆ, 1 ಇಂಚು ಸ್ಟಿಚ್ಚಿಗೆ ಹೋಗುತ್ತೆ, 16. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ. ಮತ್ತು ಶೋಲ್ಡರು 5.5, ಇಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಬಿಟ್ಟಿದ್ದೀನಿ. 2 ಕಾಲು ನೆಕ್ಕಿಗೆ ಬರುತ್ತೆ. 3 ಕಾಲು ಭುಜ, ನೋಡಿ 3 ಕಾಲು ಭುಜ ಬರುತ್ತೆ. ಆರ್ಮೋಲು 5.5, ನೋಡಿ 5.5 ಮಾರ್ಕ್ ಮಾಡಿದ್ದೀನಿ. ಬಾಕ್ಸು ಹಾಕಿದ್ದೀನಿ ನಾನು. ನೆಕ್ ಬಿಡ್ತು ಇಲ್ಲಿ 2 ಕಾಲು ಇಟ್ಕೊಂಡಿದ್ದೀನಿ. ಉದ್ದ 10 ಇಂಚ್ ಇಟ್ಕೊಂಡಿದ್ದೀನಿ. ಅಗಲ 2.5 ಇಟ್ಕೊಂಡಿದ್ದೀನಿ. ಇಲ್ಲಿ 2 ಕಾಲು ತೊಗೊಂಡಿದ್ದೀನಿ, ಇಲ್ಲಿ 2.5 ಇಟ್ಕೊಂಡಿದ್ದೀನಿ. ಈ ಸರಿ ನಾನು ಸ್ಕ್ವೈರ್ ನೆಕ್ ತೋರಿಸ್ತೀನಿ. ರೌಂಡ್ ನೆಕ್ ತೋರಿಸ್ತಾ ಇದ್ದೀನಲ್ಲ, ಈ ಸ್ಕ್ವೇರ್ ನೆಕ್ಕು. ಮತ್ತು ಆರ್ಮೋಲ್ ಬಾಕ್ಸ್ ಹಾಕಿದ್ದೀನಿ, ಇಲ್ಲಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿ 1/4 ಇಂಚು ಇಲ್ಲಿ ಇಳಿಸ್ಕೊಂಡಿದ್ದೀನಿ, ಭುಜ ಇಳಿಸ್ಕೊಂಡಿದ್ದೀನಿ. ಇದು ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ, ಇಲ್ಲೊಂದು ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ, ಇದು ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತೆ. ಇದು ಬ್ಯಾಕ್ ಬಟನು ನೋಡಿ, ಎರಡನ್ನೂ ಈ ಥರ ಇಟ್ಕೊಂಡಿದ್ದೀನಿ. ಬಟ್ಟೆ ಓಪನ್ನೇ ಇರಬೇಕಿದು. ಇದು ಬ್ಯಾಕ್ ಬಟನ್ನು, ಇದು ಡಾಟು. ಇಷ್ಟು ರೆಡಿ ಆಯಿತು. ಈಗ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟು ಮಾಡ್ಕೊತಾ ಇದ್ದೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ಅರ್ಧ ಇಂಚ್ ಬಿಟ್ಬಿಟ್ಟು ನಿಮಗೆ ಡೌಟ್ ಆದರೆ ಇದನ್ನೇ ಫ್ರಂಟನ್ನೇ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ ಫಸ್ಟ್ ಒಂದು ಸರಿ. ಈ ಪಾರ್ಟನ್ನೇ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ ಫಸ್ಟು. ಆಮೇಲೆ ಇದು ತೆಗೆದುಬಿಡ್ತೇನೆ. ನೋಡಿ, ಈಗ ಫ್ರಂಟ್ ಕಟ್ ಮಾಡ್ತಾಯಿದ್ದೀನಿ. ಕಪ್ಸ್ ಬಿಡ್ತು ಗುರ್ತು ಹಾಕಂತ ಇದ್ದೀನಿ. ಕಪ್ಸ್ ಬಿಡ್ತು 14 ಇಟ್ಕೊಂಡಿದ್ದೀನಿ. ಕಪ್ಸ್ ಬಿಡ್ತು 14. ನೋಡಿ, ತುಂಬ ಸುಲಭ ಇದು. ನಿಮಗೇನಾದರೂ ಡೌಟ್ ಇದ್ದರೆ ಹೇಳಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. 14 ಇಂಚು ಕಪ್ಸ್ ಬಿಡ್ತು ಮತ್ತು 1 ಇಂಚು ಮೇಲೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಗುರ್ತು ಹಾಕಿದ್ದೀನಿ. ನೋಡಿ, ಈ ಥರ ಶೇಪ್ ಕೊಟ್ಕೊಬೇಕು. ಫ್ರಂಟ್ ನೆಕ್ಕು 7.5 ಇಡ್ತೀನಿ. ಬಾಕ್ಸ್ ಹಾಕ್ಕೊತೀನಿ. ಇಲ್ಲಿ 2 ಕಾಲು. ಇದನ್ನು ಓಪನ್ ಮಾಡೋಂಗಿಲ್ಲ. ಫ್ರಂಟು ಈಗ ಒಂದು ಅರ್ಧ ಇಂಚು ಒಳಗಡೆ ಗುರ್ತು ಹಾಕ್ಕೊಳ್ಳಿ ಈ ಥರ. ಇದನ್ನು ಹೀಗೆ ತೊಗೊಂಬಂದು ಇಲ್ಲಿಗೆ ಸೇರಿಸಿ. ನೋಡಿ, ಎಲ್ಲ ಗುರ್ತು ಹಾಕಿದ್ದೀನಿ. ಕಟ್ ಮಾಡ್ತೀನಿ. ಇದು ಬೆರಟು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇಲ್ಲಿ ಓಪನ್ ಮಾಡೋಂಗಿಲ್ಲ.
ಕಪ್ಸು ಗುರ್ತಾಕೋದಾದರೆ ಇದು ಒಂದು ಅರ್ಧ ಇಂಚು, ಇಲ್ಲಿ 1.5 ಇಂಚು, ಇದು 3/4 ಇಂಚು ಕಂಕ್ಳು ಶೇಪು, ಇದು ಅರ್ಧ ಇಂಚು. ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇವೆರಡರ ಮಧ್ಯ ಬರಬೇಕಿದು. ನೋಡಿ 2 ಇಂಚ್ ಗುರ್ತು ಹಾಕಿದ್ದೀನಿ. ಇದನ್ನು ಇದು 3.5 ಇಂಚ್ ಗುರ್ತು ಹಾಕಬೇಕು. ಇದು ಇದ್ರ ಮಧ್ಯ ಕಂಕ್ಳು ಮಧ್ಯ ಗುರ್ತು ಹಾಕ್ಕೊಳ್ಳಿ. ಇದು ಕ್ರಾಸಾಗಿ ಹೀಗೆ ಇಟ್ಕೊಂಡ್ರೆ ಆಯಿತು. ಇದು 1.5 ಇಂಚು, ಇದು ಅರ್ಧ ಇಂಚು, ಇದು ಅರ್ಧ ಇಂಚ್ ಇಟ್ಕೊಳ್ಳಿ. ಇದೊಂದು 3/4 ಇಂಚ್ ಇಡೀರಿ. ಫ್ರಂಟು ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಇದು ಬೆರಟು. ಇಲ್ಲಿ 3 ಇಂಚು, ಇಲ್ಲಿ 3 ಇಂಚು ಹೋಗುತ್ತೆ. ಈ ಬೆರಟನ್ನ 2 ಇಂಚ್ ಕಮ್ಮಿ ಮಾಡಿಕೊಂಡು ಇಲ್ಲಿ 2 ಇಂಚ್ ಕಮ್ಮಿ ಮಾಡಿ ಮತ್ತೆ ಎಕ್ಸ್ಟ್ರಾ ಬೆರಟು ಮಾಡ್ಕೊಳ್ಳೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆ ಬೆರಟು ಇದೆಯಲ್ಲ, ಈ ಬೆರಟನ್ನೇ ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ಇದರಲ್ಲಿ 2 ಇಂಚು ನೀವು ಇಷ್ಟನ್ನು ಕಡಿಮೆ ಮಾಡಿಕೊಂಡು ಇನ್ನು ಉಳಿದಿದ್ದು ನಾವು ಮಾರ್ಕ್ ಮಾಡಿ ಕಟ್ ಮಾಡೋಣ. ಅದನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು 4.25 ತೊಗೊತೀನಿ. ಇಲ್ಲಿ 3.25, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಇದನ್ನು ಬೆರಟು. ಈ ಬೆರಟು ರೆಡಿ ಆಯಿತು. ಸ್ಟಿಚ್ ಮಾಡಬೇಕಾದ್ರೆ ಬಾಕಿದೆಲ್ಲ ತೋರಿಸ್ತೇನೆ.